ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ಸ್ವಲ್ಪ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸಿಲ್ವರ್ ಶಾಪಿಂಗ್ ಇದೆ. ನಮ್ಮಮ್ಮಗೆ ಸ್ವಲ್ಪ ಕಾಲುಂಗುರ ತೊಗೋಬೇಕು, ಹಾಗೆ ನನ್ನ ತಂಗಿ ಚೈನ್ ತೊಗೋಬೇಕು ಅಂತ ಇದ್ದಾಳೆ. ಸೊ ನಂದು ಕೂಡ ಒಂದು ಬ್ರೇಸ್ಲೆಟ್ ತೊಗೊಳ್ಳೋಣ, ಎಲ್ಲರೂ ಹೋದರೆ ಬಂದರೆ ಅನ್ನೋ ಥರ. ಯಾಕೆಂದರೆ ಸಿಂಗಲ್ ಬಳೆ ಹಾಕ್ಕೊಂಡು ಓಡಾಡ್ತೀನಿ. ಸೊ ಹಾಗಾಗಿ ಎಲ್ಲರೂ ಸಿಂಪಲ್ಲಾಗಿ ಒಂದು ಡ್ರೆಸ್ಗಳಾಗ್ತಾಗ ಅದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದು ಬ್ರೇಸ್ಲೆಟ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಅದರ ಡಿಸೈನ್ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ತೀನಿ, ಇಲ್ಲ ಅಂದರೆ ಅವರಿಬ್ಬರು ಶಾಪಿಂಗ್ ಇದೆ. ಸೊ ಅದಕ್ಕೆ ಇವತ್ತಿನ ವ್ಲಾಗ್ ಬಂದು ಸಿಲ್ವರ್ ಶಾಪಿಂಗ್ ಆಗಿರುತ್ತೆ. ಸೊ ಹಾಗೆ ಒಂದು ರ್ಯಾಂಡಮಾಗಿ ವೀಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೀನಿ, ಡೈಲಿ ವ್ಲಾಗ್ ಥರ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೀಗೆ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ನೀವು ಸಪೋರ್ಟ್ ಮಾಡ್ತಿದ್ರೇ ನಮಗೂ ವೀಡಿಯೋ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಇಷ್ಟೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ರೂಮೆಲ್ಲ ಮೆಸ್ಸಪ್ ಆಗಿಬಿಟ್ಟಿದೆ. ನಾವು ಇಲ್ಲಿಗೆ ಬಂದಿಲ್ಲ ಅಂದರೆ, ಬ್ಯಾಂಗ್ಳೂರ್ಗೆ ನಮ್ಮ ಆನೂನ್ ಪಾಪು ಬಂದಿಲ್ಲ ಅಂದರೆ ಚೆನ್ನಾಗೇ ಇಟ್ಟಿರ್ತಾರೆ ನಮ್ಮಮ್ಮ ಕ್ಲೀನ್ ಮಾಡ್ಕೊಂಡು. ನಾವು ಬಂತು ಅಂದ್ರೇ ಇಷ್ಟೆಲ್ಲ ಆಗುತ್ತೆ, ಮೆಸ್ಸಪ್ ಆಗ್ತಾ ಇರುತ್ತೆ. ನಾನು ಬ್ಯಾಗ್ ತೊಗೊಬಂದು ಹಂಗೆ ಇಟ್ಟಿರ್ತೀನಿ. ಇದು ನಿನ್ನೆ ಮೊನ್ನೆ ಒಗ್ದಿರೋ ಬಟ್ಟೆಗಳು. ಸೊ ಈಗೆಲ್ಲ ಫೋಲ್ಡಿಂಗ್ ಮಾಡ್ಕೋಬೇಕು. ಎಲ್ಲ ಮೆಸ್ಸಪ್ ಆಗಿಬಿಟ್ಟಿದೆ, ಕ್ಲೀನ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಮಡ್ಚ್ತೀನಿ. ಅಮ್ಮ ಇನ್ನು ಡ್ಯೂಟಿಯಿಂದ ಬಂದಿಲ್ಲ, ಅವ್ರು ಬಂದಮೇಲೆ ಶಾಪಿಗೆ ಹೋಗಬೇಕು. ಸೊ ಅದಕ್ಕೆ ಅಷ್ಟರಲ್ಲಿ ಅವ್ರು ಬರೋಷ್ಟರಲ್ಲಿ ಬಟ್ಟೆ ಎಲ್ಲ ಮಡ್ಚಿಕ್ತೀನಿ. ಪಾಪು ಕೂಡ ನಿದ್ದೆ ಮಾಡ್ತಾ ಇದ್ದಾನೆ, ನನ್ನ ತಂಗಿ ಟಿ ವಿ ನೋಡ್ತಾ ಇದ್ದಾಳೆ. ನಾನು ರೂಮಿಗೆ ಬಂದು ವ್ಲಾಗ್ ಮಾಡ್ತಾ ಇದ್ದೀನಿ, ಅವ್ಳು ಟಿ ವಿ ನೋಡ್ತಾ ಇದ್ದಾಳಲ್ಲ. ಸೊ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ನಾನು ಹೊರಗಡೆ ಮಾಡಿಲ್ಲ. ಸೊ ಅವನು ಮಲ್ಕೊಂಡಿದ್ದಾನೆ, ತಿಂಡಿ ಆದ ತಕ್ಷಣ ಮಲ್ಕೊಂಬಿಟ್ಟಾಕೋ, ಅದು ಬೇಗ ಮಲ್ಕೊಂಬಿಟ್ಟಿದ್ದಾನೆ. ಸೊ ಅವ್ನು ಎದ್ದ ಮೇಲೆ ಅಷ್ಟರಲ್ಲಿ ಏನಾದ್ರು ಅಮ್ಮ ಬಂದರೆ ಹೋಗಬೇಕು. ಮತ್ತು ನನ್ನ ತಂಗಿ ರಿಟರ್ನ್ ಹೋಗಬೇಕು ಮನೆಗೆ. ಅವಳು ಆ್ಯಕ್ಚುಲಿ ನಾಳೆಯಿಂದ ಅವಳಿಗೆ ಟೆಸ್ಟ್ ಇದೆ. ಸೊ ಹಾಗಾಗಿ ಮಧ್ಯಾಹ್ನ ಮೇಲೆ ಹೊರಟೋಗ್ತಾಳೆ, ಶಾಪಿಂಗೆಲ್ಲ ಮುಗಿಸ್ಕೊಂಡು ಹೋಗ್ತಾಳೆ ಅವಳು ಜಯನಗರಕ್ಕೆ. ಸೊ ಅಷ್ಟರಲ್ಲಿ ಅಮ್ಮ ಬರೋಷ್ಟರಲ್ಲಿ ಸ್ವಲ್ಪ ಎಲ್ಲ ಬಟ್ಟೆ ಎಲ್ಲ ಮಡ್ಚ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೊನ್ನೆ ಊರಿಂದ ಬರ್ತಾನೆ ಪರಂಗಿ ಹಣ್ಣು ತೊಗೊಬಂದಿದ್ವಿ, ಅಜ್ಜಿ ಮನೆಗೆ ಹೋಗ್ತಾ ಬಂದಿದ್ವಿ. ಸೊ ಹಾಗಾಗಿ ಅಲ್ಲೇ ಹೋಗಿದ್ವಿ. ಒಂದು ಪರಂಗಿ ಹಣ್ಣು ಪಟ್ಟೊಡ್ದಿತ್ತು ಅಂತ ಕಿತ್ಕೊಟ್ಟಿದ್ರು ಅಜ್ಜಿ. 2 ಇಯರ್ಸ್ ಆಗಿತ್ತಲ್ಲ ತಿಂದು. ಅವಾಗ ಪ್ರೆಗ್ನೆಂಟಲ್ಲೂ ತಿನ್ನೋಂಗಿಲ್ಲ, ಬಾಣ್ತಿಲೂ ಕೊಡಲ್ಲ. ಸೊ ಹಾಗಾಗಿ ಇವಾಗ ಫಸ್ಟ್ ಟೈಮ್ ಅನಿಸುತ್ತೆ ನಾನು ತಿಂತಾ ಇರೋದು ಪರಂಗಿ ಹಣ್ಣು, ತಿಂದಿರಲಿಲ್ಲ. ಸೊ ಅವ್ನಿಗೆ ಹಾಲು ಕುಡಿಸ್ಬೇಕಾರಂತೂ ತಿನ್ನೋದೇ ಇಲ್ಲ ಅದನ್ನು. ಸೊ ಹಾಗಾಗಿ ಹಾಗೆ 3 ದಿನ ಆಗಿತ್ತು. ಹಣ್ಣಾದಮೇಲೆ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿಪ್ಪೆ ಎಲ್ಲ ಹೊರೆದು, ನನ್ನ ತಂಗಿನೂ ಇದೆಲ್ಲ ತಿಂತಾಳೆ ಅಂದ್ಬಿಟ್ಟು ಎಲ್ಲ ಹೊರದೆ. ಬೀಜ ಮಾತ್ರ ಸಿಕ್ಕಾಪಟ್ಟೆ ಇತ್ತು ಅದ್ರೊಳಗಡೆ, ಬಟ್ ಟೇಸ್ಟಿ ಆಗಿತ್ತು, ಸ್ವೀಟಾಗಿತ್ತು, ಚೆನ್ನಾಗಿದೆ. ಎಷ್ಟು 2 ವರ್ಷ ಆದಮೇಲೆ ತಿಂತಾ ಇದ್ದೀನಲ್ಲ, ಏನೋ ಒಂಥರ ಆಗ್ತಿತ್ತು. ಬಟ್ ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಫ್ರೂಟ್ ಥರ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ತಿಂದರೆ ಒಂಥರ ಫ್ರೂಟ್ ಸಲಾಡ್ ಥರನೇ ಇರುತ್ತೆ. ತುಂಬ ಇಷ್ಟ ಆಯಿತು ನನಗಂತೂ. ಸೊ ತುಂಬ ದಿನ ಆದಮೇಲೆ ತಿಂತಾ ಇದ್ದೀನಲ್ಲ, ಎಕ್ಸೈಟ್ಮೆಂಟ್ ಇತ್ತು. ತುಂಬ ರುಚಿಯಾಗೂ ಕೂಡ ಇತ್ತು ಅದು. ಸೊ ಅಮ್ಮನ ಡ್ಯೂಟಿಯಿಂದ ಬಂದರು. ಸೊ ಹೊರಡೋಣ ಶಾಪಿಗೆ ಅಂತ ಆಚೆ ಬಂದರೆ ಜಿಡಿ ಮಳೆ ಥರ ಬರ್ತಾನೆ ಇತ್ತು. ಮಾರ್ನಿಂಗಿಂದನೂ ಜಿಡಿ ಬರ್ತಾ ಇತ್ತು, ಬಟ್ ಯಾಕೋ ಮಧ್ಯಾಹ್ನ ಮೇಲೆ ಸ್ವಲ್ಪ ಜಾಸ್ತಿನೇ ಆಯಿತು. ಪಾಪು ಬೇರೆ ಕರ್ಕೊಂಡು ಹೋಗ್ಬೇಕಲ್ಲ, ಜಿಡಿ ಮಳೆ ನೆಂದೋಗ್ತಾನೆ, ತಲೆ ನೆನೆಯುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಆಚೆನೇ ಕುತ್ಕೊಂಡ್ವಿ. ನೋಡೋಣ ಕಮ್ಮಿ ಆಗುತ್ತೇನೋ, ಕಮ್ಮಿ ಆದಮೇಲೆ ನೋಡೋಣ ಅಂತ ರೆಡಿ ಆಗಿದ್ದವ್ರು ಹಾಗೆ ಆಚೆನೇ ಬಂದು ಕುತ್ಕೊಂಡಿದ್ವಿ ಮಾತಾಡಿಕೊಂಡು, ಯಾವಾಗ ಕಮ್ಮಿ ಆಗುತ್ತೋ ಅಂತ. ಬಟ್ ಜಾಸ್ತಿ ಆಗ್ತಾನೇ ಇತ್ತು ಮಳೆ. ಸೊ ಫೈನಲಿ ಶಾಪ್ ಹತ್ರ ಬಂದ್ವಿ. ನಮ್ಮನೆ ಹತ್ರನೇ ಇರೋದು ಶಾಪು, ತುಂಬ ಹಳೆ ಶಾಪ್ ಇದು. ಅಂದರೆ ನಾನು ಚಿಕ್ಕ ಹುಡುಗಿ ಇದ್ದಂಗಿದ್ದೂ ಈ ಶಾಪ್ ಇದೆ, ತುಂಬ ಹಳೆ ಶಾಪು. ಸೊ ಯಾವಾಗಲೂ ನಮ್ಮಮ್ಮ ಇಲ್ಲೇ ಪರ್ಚೇಸ್ ಮಾಡ್ತಾ ಇದ್ದಿದ್ದು, ಸಿಲ್ವರು ಗೋಲ್ಡ್ ಏನಾದ್ರು ತೊಗೋಬೇಕು ಅಂದರೆ ಇಲ್ಲೇ ಪರ್ಚೇಸ್ ಮಾಡ್ತಾ ಇದ್ದಿದ್ದು. ಸ್ವಲ್ಪ ದಪ್ಪ ಇಲ್ವಾ ನೋಡೆ, ಸಣ್ಣದಾಗಿ ತೊಗೋದು ದಪ್ಪದಾಗಿ ತೊಗೋದು. ಯಾರಿಗೆ? ಇವಳಿಗೇನೆ. ನೀನು ಸೆಲೆಕ್ಟ್ ಮಾಡೋದು, ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದು ನೋಡಿ. ಚೈನ್ ಇದು ಸಪ್ರೇಟು, ಇದು ಈ ಕಡೆ ನೋಡು, ಒಂದೊಂದು ಸಪ್ರೇಟ್ ಇರುತ್ತಲ್ವಾ. ನೋಡು ನಿಂಗೆ ಯಾವ ಡಿಸೈನ್ ಓಕೆ ಆಗುತ್ತೆ ನೋಡು. ಇದು ನಂತರದಲ್ಲಮ್ಮ, ಇದು ಸಣ್ಣ ದಪ್ಪ ಪ್ಲೇನು ಎಲ್ಲ ಇದೆ ನೋಡಿ ಸರ್. ಹಲೋ ಈ ಜಾಗ ಅದು ಚೆನ್ನಾಗಿದೆಯಾ? ಅದು ಬೇಡ, ಅದು ಬೇಡ.
ನಿಂಗೆ ಯಾವುದು ಎರಡು ಸೊಕ್ಸು ಸಪ್ರೇಟಾಗಿ ಬೇಕಾದ್ರೆ ಇದೊಂದು ತೆಗೀರಿ, ಇದೊಂದಾ? ಎರಡು ಫೈನಲ್ ಮಾಡ್ತೀಯಾ? ಅದರಲ್ಲಿ ನೋಡು, ಅದವ್ರು ಇಷ್ಟ ಆದರೆ ಹಾಕೊಂಡು ಚಿನ್ನದ ಬೇಡ ಅಂತಾನೆ ಅವಳಿಗೆ ಸಿಲ್ವರ್ ಹಾಕ್ತವ್ರೆ. ಚಿನ್ನದ ಮೇಲೆ ಪ್ರಜ್ಞೆ ಇರಲ್ಲ, ಸ್ಕೂಲಿಗೆ ಹೋಗ್ತಾಳಲ್ಲ, ಡೈಲಿ ವೇರ್ಗೆ ಹಾಕೋಕ್ಕಾಗಲ್ಲ ಆ ಕಡೆ. ಓಕೆನಾ? ಇರಲ್ಲ, ಅಲ್ಲಿ ನೋಡು ಚಿಕ್ಕ ಮಿರರ್. ಹಾಗೆ ಪ್ರತಿಯೊಂದನ್ನು ಚೈನು ಹಾಕಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ಲು. ತುಂಬ ಸಣ್ಣ ಚೈನ್ ಹುಡುಕ್ತಾ ಇದ್ಲು ಅವಳು. ನಾನು ಬೇಡ ಅಂತ ಹೇಳ್ತಿದ್ದೆ, ಯಾಕೆಂದರೆ ಡೈಲಿ ವೇರ್ ಹಾಕ್ಕೊಳ್ಳೋದಲ್ವಾ. ಸೊ ಅದು ಏನಾಗುತ್ತೆ, ತುಂಬ ಸಣ್ಣ ತೊಗೊಂಡೋದಾಗ ಡೈಲಿ ಯೂಸ್ ಮಾಡ್ತಾ ಅದೇನಾಗುತ್ತೆ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಿಕ್ಕಾಗಿರೋದು ತಗೋ ಅಂತ ಹೇಳಿ ಅವಳಿಗೆ ಸೆಲೆಕ್ಟ್ ಮಾಡಿಸ್ತಾ ಇದ್ದೆ. ಬಟ್ ಅವಳಿಗೆ ಯಾವ್ದು ಬೇಕೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ಲು. ಡೈಲಿ ವೇರ್ ಸ್ಕೂಲ್ಗೆ ಹಾಕ್ಕೊಳ್ಳೋದಿಕ್ಕಲ್ವಾ. ಗೋಲ್ಡ್ ಚೈನ್ ಇದೆ, ಬಟ್ ಅದು ಸಮ್ಟೈಮ್ಸ್ ಮಿಸ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಡೈಲಿ ಯೂಸ್ಗೆ ಅಂದ್ಬಿಟ್ಟು ಚೈನ್ ತೊಗೊಳ್ತಾ ಇದ್ದಾಳೆ. ಚೈನ್ಸ್ ಎಲ್ಲ ಚೆನ್ನಾಗಿತ್ತು, ತುಂಬ ಸಣ್ಣನೇ ಇತ್ತು, ಬಟ್ ಅವಳಿಗೆ ಇಷ್ಟ ಆಗಬೇಕಲ್ಲ, ಸೊ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾಳೆ. ನೆಕ್ಸ್ಟು ಅದಕ್ಕೆ ಪೆಂಡೆಂಟ್ ನೋಡ್ತಾ ಇದ್ವಿ, ಆ ಚೈನಿಗೆ ಸೂಟ್ ಆಗೋ ಥರದ್ದು ಎಲ್ಲ ಥರ ಪೆಂಡೆಂಟ್ಸ್ ಇತ್ತು. ಫ್ಯಾನ್ಸಿ ಮತ್ತು ದೇವ್ರುಗಳದ್ದು ಎಲ್ಲ ಥರದ್ದು ಇತ್ತು. ಪೆಂಡೆಂಟ್ಸಲ್ಲಿ ಫ್ಯಾನ್ಸಿಯಾಗಿ ಸ್ವಲ್ಪ ಕಮ್ಮಿ ಇತ್ತು ಡಿಸೈನ್ಸಲ್ಲಿ, ಬಟ್ ಅದಕ್ಕೆ ಸೂಟ್ ಆಗೋ ಥರ, ಯಾಕೆಂದರೆ ಸಣ್ಣ ಚೈನ್ ತೊಗೊಂಡಿರೋದು. ಸೊ ಡಾಲರ್ ದೊಡ್ಡದಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ತಾಯಿದ್ವಿ. ಎಲ್ಲ ಸ್ಟೋನ್ಸ್ ಇತ್ತು. ಸ್ಟೋನ್ಸ್ ತೊಗೊಂಡ್ರೆ ವೇಸ್ಟ್ ಆಗಿಬಿಡುತ್ತೆ, ಯಾಕೆಂದರೆ ನಾವು ಈಗ ಹೇಗೆ ಮೂಗ್ಬಟ್ಟು ಕಲರ್ ಚೇಂಜ್ ಆಗ್ತಾ ಇರುತ್ತೋ ಹಾಗೆ ಅದನ್ನು ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ಟೋನ್ಸ್ ಬೇಡ, ಪ್ಲೇನಾಗಿ ತೊಗೋ ಅಂತ ಹೇಳ್ತಾ ಇದ್ವಿ. ಸೊ ಅದಕ್ಕೆ ಸೂಟ್ ಆಗೋದನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾಳೆ. ಚೈನಲ್ಲಿ ಈ ಒಂದು ಡಾಲರನ್ನ ಸೆಲೆಕ್ಟ್ ಮಾಡಿದ್ಲು. ಆ ಚೈನಿಗೆ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಹಾರ್ಟ್ ಶೇಪ್ ಮತ್ತು ಫಿಶ್ ಇತ್ತು ಅದರಲ್ಲಿ, ಸೊ ಚೆನ್ನಾಗಿದೆ. ಅವಳದು ಸೆಲೆಕ್ಷನ್ ಎಲ್ಲ ಮುಗೀತು. ನೆಕ್ಸ್ಟು ನಮ್ಮಮ್ಮ ಕಾಲುಂಗ್ರ ಎಲ್ಲ ಸಮದೋಗಿತ್ತು. 18 ವರ್ಷದಿಂದ ಒಂದೇ ಕಾಲುಂಗ್ರ ಹಾಕ್ಕೊಂಡಿದ್ರು, ಎಲ್ಲ ಸಮದೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಚೇಂಜ್ ಮಾಡೋಣ ಅಂತ ಬೇರೆ ಕಾಲುಂಗ್ರ ನೋಡ್ತಾ ಇದ್ರು, ಬಟ್ ಅವ್ರ ಸೈಜಿಗೆ ಯಾವುದೂ ಸಿಗ್ತಾ ಇರಲಿಲ್ಲ, ಎಲ್ಲ ಲೂಸ್ ಬರ್ತಾ ಇತ್ತು. ತುಂಬ ಲೂಸ್ ತೊಗೊಂಡ್ರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಹಾಕಿ ನೋಡ್ತಾ ಇದ್ರು, ಯಾವುದೂ ಆಗ್ತಾ ಇರಲಿಲ್ಲ ಸೈಜು. ಕೊನೆಗೆ ಅವ್ರಿಗೆ ಆ ಸೈಜೇ ಸಿಕ್ಕಲಿಲ್ಲ. ಆ್ಯಂಡ್ ನಾನು ಕೂಡ ತೊಗೊಳ್ಳಿಲ್ಲ ಬ್ರೇಸ್ಲೆಟು, ಕಲೆಕ್ಷನ್ಸ್ ಅಷ್ಟೊಂದು ಇರಲಿಲ್ಲ. ಮತ್ತು ಅಲ್ಲಿ ಬಾರ್ಗೇನಿಂಗ್ ಇಲ್ಲ, ಇವೆಲ್ಲ ಫಿಕ್ಸ್ಡ್ ರೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ರಾಮನಗರನೇ ಬೆಸ್ಟು ಅಂತ ಅನಿಸ್ಬಿಡುತ್ತೆ, ಯಾಕೆಂದರೆ ಅಲ್ಲಿ ಸ್ವಲ್ಪ ಬಾರ್ಗೇನಿಂಗ್ ಇರುತ್ತೆ, ಸ್ವಲ್ಪ ಕಮ್ಮಿ ಪ್ರೈಸು ಮಾಡಿಕೊಡ್ತಾರೆ. ಬಟ್ ಬೆಂಗಳೂರಲ್ಲಿ ಎಲ್ಲರೂ ಫಿಕ್ಸ್ಡ್ ರೇಟ್ ಥರ ಮಾಡ್ಕೊಂಬಿಟ್ಟಿದ್ದಾರೆ, ಏನು ₹1 ಕಮ್ಮಿ ಮಾಡಲ್ಲ ಅಂತಾರೆ. ಬಟ್ ಅವ್ರಿಗೆ ಸೈಜ್ ಸಿಕ್ಕಿದ್ರೆ ಡೆಫಿನೆಟ್ಲಿ ತೊಗೊಳ್ತಾ ಇದ್ವಿ. ಒಬ್ಳದ್ದು ಮಾತ್ರ ಚೈನ್ ತೊಗೊಂಡು ರಿಟರ್ನ್ ಆದ್ವಿ. ಸೊ ನಮ್ಮದು ಬೇರೆ ಕಡೆ ನೋಡೋಣ ರಾಮನಗರದಲ್ಲಿ ಅಂದ್ಕೊಂಡು ವಾಪಸ್ ಬಂದ್ವಿ. ಸೊ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸೊ ಅವಳು ರಿಟರ್ನ್ ಹೋಗಬೇಕಲ್ಲ, ಹಾಗಾಗಿ ಬಸ್ ಸ್ಟ್ಯಾಂಡಲ್ಲೇ ನಿಂತ್ಕೊಂಡ್ವಿ. ನಾವು ಬೈಕಲ್ಲಿ ಬಂದಿದ್ವಿ 3 ಜನನು. ಬಟ್ ಅವಳು ಬಸ್ ಅಲ್ಲೇ ಹತ್ತಿಸ್ಬಿಡೋಣ, ಬಸ್ ಸ್ಟ್ಯಾಂಡ್ ಹತ್ರನೇ ಇತ್ತು, ಶಾಪ್ ಪಕ್ಕನೇ ಇತ್ತಲ್ಲ. ಸೊ ಹಾಗಾಗಿ ಅವಳನ್ನ ಬಸ್ ಹತ್ತಿಸ್ಬಿಡೋಣ ಅಂತ ಬಸ್ ಸ್ಟ್ಯಾಂಡಲ್ಲೇ ನಿಂತಿದ್ವಿ, ಬಸ್ಸಿಗೋಸ್ಕರ ವೆಯ್ಟ್ ಮಾಡಿಕೊಂಡು. ಬಸ್ ಸ್ಟಾಪ್ ಕೊಡೋಲ್ಲ ಕಣೆ, ನೀನು ನಿಂತಿದ್ರಿ ಹಿಂಗೇನೆ. ಸೊ ಅವಳನ್ನ ಬಸ್ ಹತ್ತಿಸಿ ನಾವು ಮನೆಗೆ ರಿಟರ್ನ್ ಆದ್ವಿ, ನಾನು ನಮ್ಮಮ್ಮ ನಮ್ಮ ಪಾಪು ಎಲ್ಲ. ಸೊ ಅವ್ನು ಹೋಗ್ಬೇಕಾದ್ರೆ ಅವನು ತುಂಬ ಅಳ್ತಾ ಇದ್ದ, ಅವಳು ಹೋಗ್ತಿದ್ದಾಳಲ್ಲ ಅಂತ, ಯಾಕೆಂದರೆ 2 ಡೇಸ್ ಇಲ್ಲೇ ಇದ್ದಲ್ಲ, ಸ್ವಲ್ಪ ಒಂಥರ ಖುಷಿಯಾಗಿದ್ದ. ಮನೆಗೆ ಬಂದ ತಕ್ಷಣ ಪಾಪುಗೆ ಸರಿ ಮಾಡ್ತಿನ್ನಿಸ್ತಾ ಇದ್ದೀನಿ, ಮಧ್ಯಾಹ್ನ ಟೈಮು ಸರಿ ಮಾಡ್ತೀನಿ ಅವನಿಗೆ. ಸೊ ಅವ್ನು ಊಟ ಮಾಡಿಸಿ ಬೇರೆ ಕರ್ಕೊಂಡು ಹೋಗಿರಲಿಲ್ಲ, ಹಸು ತಡೆಯಲ್ವಲ್ಲ ಅವನು. ಸೊ ಬಂದ ತಕ್ಷಣ ಅವನಿಗೆ ಸರಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿಕ್ಕ ಬಟ್ಲು ಇಟ್ಕೊಂಡ್ಬಿಟ್ಟಿದೆ, ಅದಕ್ಕೆ ತುಂಬಾ ಚೆಲ್ತಾ ಇತ್ತು. ಹಾಗೆ ಈವ್ನಿಂಗ್ ಆಗಿತ್ತಲ್ಲ, ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು ಕಾಫಿ ಜೊತೆ ಅನ್ನಿಸ್ತಾ ಇತ್ತು. ಬೋಂಡ ಮಾಡೋಣ ಅಂದ್ಕೊಂಡೆ, ಕಡಲೆ ಸಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಸೊ ತಕ್ಷಣಕ್ಕೆ ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇತ್ತಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲೇ ಮನೆ ಹತ್ರನೇ ಚುರುಮುರಿ ಮಾಡ್ತಾಯಿದ್ರು, ಹೋಗಿ ಚುರುಮುರಿ ತೊಗೊಬಂದೆ. ತುಂಬ ಟೇಸ್ಟಿಯಾಗಿ ಮಾಡಿದರು. ಸೊ ಹೊಸದಾಗಿ ಓಪನ್ ಮಾಡಿದ್ದಾರೆ. ಸೊ ಬೆಳಿಗ್ಗೆನೇ ಅಮ್ಮ ಮೊಸಪ್ಪು ಸಾಂಬಾರು ಮಾಡಿದರು, ಅದಕ್ಕೆ ರೈಸ್ ಮಾಡಿಕೊಂಡೆ ನಾನು ಈವ್ನಿಂಗು. ಸೊ ಪಾಪಗೂ ರೈಸ್ ತಿನ್ನಿಸ್ಬೇಕಲ್ಲ. ಸೊ ಅಮ್ಮ ನನಗೆ ಯಾಕೋ ಊಟ ಬೇಡ, ಚುರುಮುರಿ ತಿನ್ನಲ್ಲ, ಸ್ವಲ್ಪ ಹೊಟ್ಟೆ ಉಬ್ರಿಸ್ದಂಗೆ ಆಗ್ತಿದೆ ಅಂತ ಹೇಳಿದರು. ಸೊ ಹಾಗಾಗಿ ಪಾಪಗೂ ನನಗೂ ರೈಸ್ ಮಾಡ್ಕೊಂಡಿದ್ದೆ. ಪಾಪದ ಊಟ ಆಗಿತ್ತು ಆಲ್ರೆಡಿ. ಸೊ ನಾನು ಊಟ ಮಾಡೋಣ ಅಂತ ಬಂದೆ. ಒಂದು ಕಡೆ ಅವನಿಗೆ ಬಿಸಿನೀರು ಇಟ್ಟಿದ್ದೆ, ಬಿಸಿನೀರು ಕುಡಿಸ್ತಾ ಇರ್ತೀವಲ್ಲ, ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದು ಬಟ್ಲಲ್ಲಿ ಬಿಸಿನೀರು ಕೂಡ ಇಟ್ಕೊಂಡಿದ್ದೆ. ಸೊ ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.